ನವೆಂಬರ್ 1ರಂದು ದೇಶದ ಆಂಧ್ರ ಒಂದು ಬಿಟ್ಟು ಉಳಿದೆಲ್ಲ ರಾಜ್ಯಗಳಲ್ಲಿ ರಾಜ್ಯೋತ್ಸವ ಮಾಡಬೇಕು, ಅದು ಯಾರು ಮಾಡ್ತಾ ಇಲ್ಲ. ಕರ್ನಾಟಕ ಒಂದು ವಿಶೇಷ. ಅದು ನವೆಂಬರ್ 1ರ ಕನ್ನಡಿಗರು ನಾವೆಲ್ಲರೂ ಅಂತ ಅಂದ್ಕೊಂಡಿದ್ರೆ ಮಹಾದೇವ್ ಅವರು ಇಲ್ಲ, ನಾವು ನಂಬರ್ 1 ಕನ್ನಡಿಗರು ಅಂತ ವರ್ಷದ ಪ್ರತಿ ತಿಂಗಳ 1ನೇ ತಾರೀಕಿನ ದಿವಸ ಕನ್ನಡಿಗರನ್ನ ಗುರುತಿಸ್ತಾ ಇದ್ದಾರೆ, ಗೌರವಿಸಿದ್ದಾರೆ. ಕನ್ನಡ ಮಾತೆಗೆ ಅವರೊಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ವಯಸ್ಸಲ್ಲಿ ಹಿರಿಯರಾದರೂ ನಿಮಗೆ ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮಾಡ್ತೀನಿ. ಅವರೇ ಕೇಳ್ದಾಗೆ ಒಳಿತಾಗಲಿ ಶುಭವಾಗಲಿ ಅಂತ ಬೇಂದ್ರೆಯವರ ಮಾತು, ಒಳಿತಕ್ಕೆ ಶುಭಮಕ್ಕೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಾನು ಗಮನಿಸಿದಾಗೆ ಕಾವ್ಯಕ್ಕೆ ಒಂದು ವಿಷಯವನ್ನು ಕೊಡ್ತಾರೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಅದನ್ನು ನೋಡಿದೆ. ಈ ವಿಷಯ ಬಗ್ಗೆ ಕವನ ಬರೆಯುವಷ್ಟು ವಿಷಯ ಎಲ್ಲಿ ಸಿಗುತ್ತೆ, ಎಲ್ಲವನ್ನು ಸೇರಿಸಿ ಬರೆಯಬಹುದಾ ಮೈಸೂರಲ್ಲಿ, ಒಂದೇ ವಿಚಾರದ ಕುರಿತು ಬರೆಯೋದು ಕಷ್ಟ ಅಂತ. ಅದಕ್ಕೆ ಮಹಾದೇವ್ ಅವರು ಮೈಸೂರು ಸಿಲ್ಕ್ ಬಗ್ಗೆನೇ ಒಂದಷ್ಟು ವಿವರವನ್ನು ಕೊಟ್ಟರು. ಇದೆಲ್ಲವನ್ನು ಬರೀಬಹುದು. ಈ ಕವಿಗೋಷ್ಠಿ ಅದಕ್ಕೆ ಸಾಕ್ಷರ ಒದಗಿಸಿದೆ. ಪ್ರತಿಯೊಬ್ಬರು ಒಂದೊಂದು ಅಂಶ ಹಿಡ್ಕೊಂಡು ಒಂದೆರಡು ಕವನಗಳನ್ನು ಬಿಟ್ಟು ಅವರು ಸಮಗ್ರ ಮೈಸೂರಿನ ಇವರು ಕೊಟ್ಟ ವಿಷಯಗಳನ್ನೆಲ್ಲ ಸೇರಿಸಿ ಕವನ ಬರೆದವರು ಇದ್ದಾರೆ. ಆದರೆ ಪ್ರತಿಯೊಬ್ಬರು ಒಂದೊಂದು ವಿಚಾರದ ಕುರಿತು ಸಾಕಷ್ಟು ವಿವರಗಳನ್ನು ಕೊಡುವಂಥ ಕವನ ಕೊಟ್ಟಿದ್ದೀರಿ. ಮೈಸೂರು ಪಾಕು ತುಂಬ ಸಲ ಪುನರಾವರ್ತನೆ ಆಯ್ತಲ್ಲ, ಮೈಸೂರು ಮಲ್ಲಿಗೆ ಪುನರಾವರ್ತನೆ ಆಯ್ತಲ್ಲ ಅಂದರೆ ಬಳಸಿದ ಪದಗಳಷ್ಟೂ ಕೂಡ ಬದಲಾವಣೆ, ಭಾವಗಳು ಬದಲಾವಣೆ ಇದ್ವು. ಹಾಗಾಗಿ ಒಂದೊಂದು ಕವಿತೆಯು ಸ್ವತಂತ್ರವಾಗಿ ನಿಲ್ಲುವಂಥ ಕವಿತೆಗಳೇ. ಇಲ್ಲಿ ಎಲ್ಲ ಬಂತು. ಕವಳಿಗೆ ಬರಲಿಲ್ವಲ್ಲ ಊಟ ಆದಮೇಲೆ, ಮೈಸೂರು ಪಾಕ್ ಇಲ್ವಲ್ಲ ಅಂತ ಯಾರೋ ಅಂದ್ರಲ್ಲಿ. ಇಲ್ಲಿ ಬಂದ ಕೂಡಲೇ ಮಧ್ಯಾಹ್ನ ಊಟ ಆದಮೇಲೆ ಮೊದಲನೇ ಕವಿತೆಯನ್ನೇ ಮೈಸೂರು ಪಾಕು ನಮ್ಮ ಕವಿ ಮಿತ್ರರು ಕೊಟ್ಟರು. ಅವರಾದ ನಂತರ ನಾವೇನು ಕಮ್ಮಿ ಅಂತ ಇನ್ನೊಂದು 2-3 ಜನ ಮೈಸೂರು ಪಾಕನ್ನೇ ಕೊಟ್ಟರು. ಬಹುಶಃ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿರುವ ಪ್ರಭಾಶಾಸ್ತ್ರಿ ಅವರು ಮೈಸೂರು ಪಾಕಿನ ಬಗ್ಗೆ ಕವನವನ್ನು ಬರೆದಿದ್ದಾರೆ. ಹಾಗೆ ಮೈಸೂರು ರೇಷ್ಮೆ ಬಗ್ಗೆ ಬರಲಿಲ್ವಲ್ಲ ಸ್ವಲ್ಪ ಅಂತ ಅನಿಸಿತ್ತು. ಬಂದ ಅಶ್ವಿನಿ ಅವರು ನಮ್ಮವ್ರ ಹೆಸರಲ್ಲ, ಅವರು ನೀಲಿ, ಹಸಿರು, ಕೆಂಪು, ಹಳದಿ ಅಂತ ಹೇಳುವಾಗ ಇವರು ನಮಗೆ ಈ ಗೆಳತಿ ಕೈ ಮೇಲೆ ತೋರಿಸಿ ಹೇಳಿದರು, ಅಲ್ಲಿ ನೀಲಿದಲ್ಲಿ ಕವಳಿಗೆ ತಂದಿದ್ದೇನೆ, ಮೈಸೂರು ವೀಳ್ಯದೆಲೆ ತಗೊಳ್ಳಿ ಅಂತ. ನಮಗಿವತ್ತು ಊಟವಾದ್ಮೇಲೆ ಕವಳಿಗೆ ತಂದ ವ್ಯಕ್ತಿ ಒಬ್ಬ ಬಾಲಕ ಅನ್ನೋದು ನನಗೆ ಬಹಳ ಸಂತೋಷ. ವೀಳ್ಯದೆಲೆ ಹಿಡಿದು ತಂದವನು ನಮ್ಮ ಹೆಸರು ನಿಶಾಂತ್ ಅಲ್ಲ, ಪುನೀತ್ ಅವನು. ನಿಶಾಂತ್ ಮೊದಲ ಬಾರಿಗೆ ಕವಿತೆ ಓದ್ತಾ ಇದ್ದೀನಿ ಅಂತ ಹೇಳಿದಾಗಿತ್ತು. ಹೌದಾ? ಇದೇ ಮೊದಲ ಬಾರಿಗೆ. ಸಾಹಿತ್ಯದ ಪಯಣ, ಯಾವುದೇ ಪಯಣವಾಗಲಿ, 1000 ಮೈಲಿಗಳ ಪಯಣವೂ ಕೂಡ ಆರಂಭವಾಗುವುದು ಮೊದಲ ಹೆಜ್ಜೆಯಿಂದಲೇ. ನಿನ್ನ ಸಾಹಿತ್ಯದ 1000ದ ಪಯಣ ಇವತ್ತು ಶುರುವಾಗಿದೆ. ಮೊದಲ ಹೆಜ್ಜೆ ಇಟ್ಟಿದ್ದೀಯ, ನಿನಗೆ ಒಳಿತಾಗಲಿ ಅಂತ ಶುಭವನ್ನು ಹಾರೈಸ್ತೀನಿ ನಾನು. ನೀನು 1000 ವರ್ಷಗಳವರೆಗೆ ಬರೀತಾ ಇರು. ನಿನ್ನ ಪಯಣದ ಪೂರ್ತಿ ಅದು 1000 ವರ್ಷ ಅನ್ನೋದನ್ನು ನಾವು ಈ ನಮ್ಮ 360 ದಿನಗಳದಲ್ಲ, ನಮ್ಮ ಹಳೆಯ ಪುರಾಣ ಕಥೆಗಳನ್ನ ನೋಡಿ ಇಷ್ಟು ತಿಂಗಳಿಗೆ 1 ವರ್ಷ ಅಂತ ಲೆಕ್ಕ ಹಾಕಿದ್ದೀನಿ. ಹಾಗೆ 1000 ಮೈಲುಗಳ ಪಯಣದಲ್ಲಿ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಮಹಾದೇವ್ ಅವ್ರನ್ನ ಮೊದಲ ಬಾರಿಗೆ ನೋಡ್ತಾ ಇರೋದು ನಾನು. ಕಳೆದ ತಿಂಗಳು ನನಗೊಂದು ಆಮಂತ್ರಣ ಇತ್ತು, ಅವತ್ತು ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಪ್ರತಿ ಸಲ ಹೀಗೆ ಆಗುತ್ತೆ ಅಂತ ಬೆಂಗಳೂರಿನ ಕಾರ್ಯಕ್ರಮನ ರದ್ದು ಮಾಡಿಕೊಂಡು ಇಲ್ಲಿಗೆ ಬಂದೆ. ಹಾಗಾಗಿ ನಾನು ಕವಿಗೋಷ್ಠಿಗೆ ಹೆಸರು ಕೊಟ್ಟಿರಲಿಲ್ಲ. ಹೆಸರು ಕೊಟ್ಟವ್ರದ್ದು ಬರಲೇಬೇಕು ಅಂತಿತ್ತು. ನಾನು ಬೆಂಗಳೂರಿಗೆ ಹೋದರೆ ಇರಲ್ವಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಹೆಸರು ಕೊಟ್ಟಿರಲಿಲ್ಲ. ಆದರೆ ಕವಿತೆ ವಾಚನ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಸ್ವಲ್ಪ ಗಲಿಬಿಲಿ ಅನ್ನಿಸ್ತು ನನಗೆ. ಇವರು ಕೊಟ್ಟ ವಿಷಯಕ್ಕೆ ನಾನು ಕವನ ಬರೆದುಕೊಂಡು ಬಂದಿರಲಿಲ್ಲ. ನಾನು ಬರೆದ ಕುಕ್ಕರಳ್ಳಿ ಕೆರೆಯದು ಏನಪ್ಪ ಅಂದರೆ 3ನೇ ತಾರೀಕು ಕುಕ್ಕರಳ್ಳಿ ಕೆರೆಯಲ್ಲಿ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಮ್ಮದು ಒಂದು ಗ್ರೂಪ್ ಇದೆಲ್ಲ, ನಾವು ಕುಕ್ಕರಳ್ಳಿ ಕೆರೆಯಲ್ಲಿ ನಡಿಗೆಯನ್ನು ಇಟ್ಕೊಂಡಿದ್ದೀವಿ ಬೆಳಿಗ್ಗೆ. ಆಮೇಲೆ ಸ್ವಲ್ಪ ಮಾತುಕತೆ ವಿಚಾರವನ್ನೇ ಹಂಚಿಕೆ ಅಂತಿದೆ. ಅದಕ್ಕಾಗಿ ಬರೆದುಕೊಂಡು ಬಂದಂಥ ಕುಕ್ಕರಳ್ಳಿ ಕೆರೆಯ ಕವನವನ್ನೇ ನಾನಿಲ್ಲಿ ವಾಚನ ಮಾಡಿದೆ. ಅದಕ್ಕೊಂದು ಒಳ್ಳೆಯ ಅವಕಾಶ ಅಂತ ಅನ್ನಿಸ್ತು. ಪೂರ್ವಭಾವಿಯಾಗಿ ಇಲ್ಲೊಮ್ಮೆ ಓದಿದ ಅನುಭವ. ನಾನು 2 ವಿಚಾರಗಳ ಕುರಿತು ನನ್ನ ಅನಿಸಿಕೆಗಳನ್ನು ಕೆಲವೇ ಪದಗಳಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು ಈ ಕಾರ್ಯಕ್ರಮದ ಆಯೋಜಕರು. ನನ್ನವ್ವ ಸಾಂಸ್ಕೃತಿಕ ಇದು ಕಲಾ ತಂಡ. ನನಗೆ ಅದರಲ್ಲಿ ಬಹಳ ಅಪ್ಯಾಯಮಾನವಾದ ಪದ ನನ್ನವ್ವ. ನಾವೆಲ್ಲ ಸಾಹಿತಿಗಳು, ಎಲ್ಲ ಸಾಹಿತ್ಯಕ್ಕೆ ಬಂದವರು ಮೊದಲಿಗೆ ಬರೆಯೋದು ತಾಯಿಯ ಬಗ್ಗೆ ಒಂದು ಕವನ, ತಂದೆಯ ಬಗ್ಗೆ ಕವನ ಬರೆದವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ತಾಯಿಯ ಬಗ್ಗೆ ಬರೆದಷ್ಟು ತಂದೆಯ ಬಗ್ಗೆ ಕವನಗಳು ಬರಲಿಲ್ಲ ಅನ್ನೋದು ಈಗಲೂ ಇದೆ. ಹೆತ್ತ ಕರುಳು ಬಗ್ಗೆ ಬರೀತಾರೆ,
ಹೊತ್ತ ಹೆಗಲಿನ ಬಗ್ಗೆ ಯಾಕೆ ಬರೀಬಾರದು ಅನ್ನುವ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.